ನಾನು ಸುಮಾರು ಅಂದರೆ ಜ್ಞಾನಕ್ಕೆ ಬಂದಿತ್ತು. ಯಾವಾಗಲೂ ಬಾಬಾ ಮುರಳಿಯಲ್ಲಿ ಹೇಳಿದಾಗ ಅಂದರೆ ಸರಸ್ವತಿ ನಗರದಲ್ಲಿ ನಾನು ಜ್ಞಾನ ತಗೊಂಡಿದ್ದು. ಆಮೇಲೆ ನಾನು ಶಿಫ್ಟ್ ಆಗಿರೋದ್ರಿಂದ ಯೂನಿವರ್ಸಿಟಿಯಲ್ಲಿ ಈಗ ಪ್ರತಿದಿನ ನಾನು ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಅದಲ್ಲದೆ ನಮ್ಮ ಮನೆಯಲ್ಲಿ ಗೀತಾ ಪಾಠಶಾಲೆ ಡೈಲಿ ಕ್ಲಾಸ್ ನಡೆಯುತ್ತೆ. ಅದಕ್ಕೆ ಇಬ್ಬರು ನಾವು ಜ್ಞಾನದಲ್ಲಿರೋದ್ರಿಂದ ಲೌಕಿಕ ಮತ್ತು ಅಲೌಕಿಕನ ಬ್ಯಾಲೆನ್ಸ್ ಮಾಡಿಕೊಂಡು ಪ್ರತಿನಿತ್ಯವೂ ನಾವು ಬಾಬುನ ಮುರಳಿ ಮಿಸ್ ಮಾಡ್ದಂಗೆ ವರ್ಷದಲ್ಲಿ ಒಂದು ಮಿನಿಮಮ್ ಅಂದ್ರೆ 10 ಟೈಮ್ಸ್ ಅಮೃತ ವೇಳೆ ಮಿಸ್ ಆಗಿರಬಹುದು ಹೊರತು ಇನ್ಯಾವತ್ತೂ ನಾನು ಅಮೃತ ವೇಳೆ ಮಿಸ್ ಮಾಡಿಲ್ಲ. ಎಲ್ಲೇ ಹೋದ್ರು, ಯಾವುದೇ ಸ್ಟೇಟ್ಗೆ ಹೋದ್ರು, ನಾವು ಔಟ್ ಆಫ್ ಕಂಟ್ರಿಗೆ ಹೋದ್ರು ಕರೆಕ್ಟ್ 4 ಗಂಟೆಗೆ ನಾನು ಎದ್ಬಿಟ್ಟು ಅವತ್ತು ಯೋಗ ಮಾಡ್ತಾ ಇರ್ತೀನಿ. ಈ ಒಂದು ಜ್ಞಾನ ಕೊಟ್ಟಿದ್ದಂಥ ಸರಸ್ವತಿ ನಗರದಲ್ಲಿ ನಾನು ಎಲ್ಲೇ ಹೋದ್ರು ಹೇಳೋದು ನನ್ನ ತವ್ರ ಮನೆ ಅಂತ ಹೇಳ್ತಾ ಇರ್ತೀನಿ. ಅಕ್ಕ ಉಮ್ಮಕ್ಕರಿಗೆ ಹೇಳ್ತಾ ಇರ್ತೀನಿ, ಇದು ನನ್ನ ತವ್ರ ಮನೆ, ಅದು ಅಲ್ಲಿ ಬೆಳೀತಾ ಇದ್ದೀನಿ ಅಂತ ಹೇಳ್ತಾ ಇರ್ತೀನಿ. ಈ ಜ್ಞಾನದಲ್ಲಿ ಬಂದಾದ ತಕ್ಷಣ 4 ವರ್ಷ ಅಂದರೆ ನಾನು ಆಲ್ರೆಡಿ BWSS ಮೇಲೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ನಾನು ಕೆಲಸಕ್ಕೆ ಸೇರ್ಕೊಂಡೆ. ನನಗೆ ಭಕ್ತಿ ಮಾರ್ಗದಲ್ಲಿ ತುಂಬ ಭಗವಂತನ ಬಗ್ಗೆ ತುಂಬ ಪ್ರೀತಿ ಇತ್ತು. ಯಾವುದೇ ಒಂದು ಇದಾಗಲಿ ಒಂದು ಕೆಟ್ಟ ಕೆಲಸ ಮಾಡಬೇಕು, ಇನ್ನೊಬ್ರು ತೊಂದರೆ ಕೊಡಬೇಕು ಅನ್ನೋದು ಯಾವುದೇ ಭಾವನೆ ಅನ್ನೋದು ಆ ಥರ ಅಲ್ಲಿಂದಲೇ ಬೆಳ್ಕೊಂಡ್ಬಂದಿದ್ದರಿಂದ ಅಂತಿಮದಲ್ಲಿ ನನಗೆ ಎಲ್ಲ ಅಂತಿಮದಲ್ಲಿ ನಾನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ನಾನು ಅಲ್ಲಿ ಹೋಗ್ತಾ ಇದ್ದೆ. ಅದಾದಮೇಲೆ ಆ ಒಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಯಾಕೆ ಇನ್ನೊಬ್ಬರು ಶರೀರದಲ್ಲಿ ಬರಲ್ಲ ಅನ್ನೋ ಒಂದು ನನಗೆ ಸಂಕಲ್ಪ ಬಂತು, ಹೋಗ್ಬೇಕು. ಅದಲ್ಲದೆ ಫಸ್ಟ್ ಟೈಮೇ ನಾನು ಜುಲೈಯಲ್ಲಿ ಜ್ಞಾನ ತಗೊಂಡ ತಕ್ಷಣ ನವೆಂಬರಲ್ಲಿ ಫಸ್ಟ್ ಮೀನು ಕರ್ಕೊಂಡು ಹೋದ್ರೆ ಅವತ್ತೇ ನಮ್ಮ ಮನೆಯಲ್ಲಿ ಇದ್ದಂಥ ಎಲ್ಲ ದೇವರ ಮನೆಯಲ್ಲ ಚೇಂಜ್ ಆಗೋದು. ಹೇಳಿದೆ ಬಾಬಾ ಬಿಟ್ಟು ಇನ್ಯಾರೂ ಇಲ್ಲ ಅಂತ. ಆ ಒಂದು ಜ್ಞಾನ ಮಾರ್ಗದಲ್ಲಿ ನಾನು ಹೋದಾಗ ಖಂಡಿತ ನನಗೆ ಅನ್ನಿಸ್ತು, ಅವತ್ತಿನಿಂದ 28 ವರ್ಷ ನಾನು BWSS ಮೇಲೆ ಅಂದರೆ ಇವತ್ತು ಅಡಿಷನಲ್ ಚೀಫ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆದೆ. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ಕೊರತೆಗೆ ಯಾವುದೇ ಒಬ್ಬ ಆಫೀಸರ್ ಆಗಲಿ 28 ವರ್ಷ ಸರ್ವಿಸಲ್ಲಿ ಒಂದೇ ಕಡೆ 27 ವರ್ಷ ಸರ್ವಿಸ್ ಮಾಡಲ್ಲ. ಒಂದೇ ನಾನು IT ಡಿಪಾರ್ಟ್ಮೆಂಟಲ್ಲಿ ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೇನೆ ಅಂದ್ಬಿಟ್ಟು BWSS ಮೇಲೆ ಇವತ್ತು IT ಇಂಪ್ರೂವ್ಮೆಂಟ್ ಏನಾಗಿದೆಯೋ ಅದನ್ನು 27 ವರ್ಷ ನಾನು ಸರ್ವಿಸ್ ಮಾಡಿದೆ. ಪ್ರತಿದಿನ ಜ್ಞಾನನೂ ಭಗವಂತನ ಮುರಳಿನೂ ಕೇಳ್ತಾ ಇದ್ದೀನಿ. ಸ್ವಾಮೀಜಿಯವರು ಹೇಳಿದ್ರಲ್ಲ, ನನಗೇ ಬಾಬಾ ಹೇಳ್ತಾರೆ ಅಂತ ಆ ಒಂದು ಪ್ರೀತಿ, ನನ್ನನ್ನೇ ಬಾಬಾ ಪ್ರೀತಿ ಮಾಡ್ತಾರೆ ಅಂತ ಆ ಭಾವನೆಯೂ ಇತ್ತು. ಇತ್ತೀಚೆಗೆ ಪ್ರತಿ ತಿಂಗಳು ನನಗೆ ಯಾವುದೇ ಮುರಳಿ ಹೋಗ್ಬೇಕಾದ್ರೆ ಹೊಸ ಪಾಯಿಂಟ್ ಅಂತೂ ಜ್ಞಾಪಕ ಇಟ್ಕೊಳ್ತೀನಿ, ಬರ್ಕೊಳಕ್ಕೆ ಇಟ್ಕೊಳ್ತೀನಿ. ಎಲ್ಲೇ ಬಡ್ಡಿ ಇದ್ರು ನಾನು ಅಟೆಂಡ್ ಮಾಡ್ತೀನಿ. ಆಫೀಸ್ ಇದ್ರು ರಜಾ ಕೊಟ್ಟು ಹೋಗ್ತಾ ಇದ್ದೆ. ಇತ್ತೀಚೆಗೆ ನಾನು ಮೊನ್ನೆ ಲಾಸ್ಟ್ ಮಂತಲ್ಲಿ ಗೊಟ್ಟಿಗೆರೆ ಒಂದು ಬಡ್ಡಿ ಇತ್ತು, ಅಲ್ಲಿ ಪಂಜಾಬಿಂದ ದಾದಿ ಬಂದಿದ್ರು, ಅದು ಪ್ರೇಮ್ ದೀದಿ ಅಂತ. ಅವ್ರು ಬಂದು ಹೇಳ್ತಾ ಇದ್ರು ಕ್ಲಾಸ್ ಪ್ರತಿಯೊಂದು ಅನುಭವ ಬಾಬಾ ನಮ್ಗೆ ಏನ್ ಹೇಳ್ತಾರೆ ಪ್ರತಿದಿನ ನೋಡಿ. ಫಸ್ಟ್ ಲಾಸ್ಟ್ ನಮ್ಗೆ ಏನ್ ಹೇಳ್ತಾರೆ, ಮೊದಲ ಮಕ್ಕಳೇ ಅಂತಾರೆ, ನಮಸ್ತೆ ಮಾಡ್ತಾರೆ ಅಂತ. ಸರ್ವಶಕ್ತಿವಂತ ಆರ್ಮೆಂಟ್ ಅಥಾರಿಟಿ ನಮ್ಗೆ ಮಗು ಅಂತ ಕರೀತಾರೆ. ಲಾಸ್ಟ್ ಅಲ್ಲಿ ಏನಂತಾರೆ, ನಮಸ್ತೆ ಅವರೇ ಮಾಡ್ತಾರೆ, ನಾವು ಮಾಡಲ್ಲ ಅಂದ್ರು. ನನಗೆ ಅವತ್ತಿನಿಂದ ಅನಿಸ್ತು, ಇವತ್ತು ನಾನು ಮುರಳಿ ಬರ್ಕೋಬೇಕಾದ್ರೆ ಏನ್ ಬರ್ಕೊಂತೀನಿ ಅಂದ್ರೆ ಬಾಬಾ ಮೀಟೆ ಬಚ್ಚೆ ಅಂತಾರೆ, ಅಂದ್ರೆ ಮೊದಲು ಮಕ್ಕಳೇ ಅಂತಾರೆ. ಅದಕ್ಕೆ ನಾನೇ ಬರ್ಕೊಂತೀನಿ ಅಂದ್ರೆ ಮೊದಲು ಮಗು ಅಂತ ಬರ್ಕೊತೀನಿ ನಾನು. ಅಂದ್ರೆ ನನಗೆ ಹೇಳ್ತಾ ಇದ್ದಾರೆ ಅಂತ ಅದನ್ನ ನಾನೇ ಫಾಲೋ ಮಾಡ್ತಾ ಇದ್ದೀನಿ. ಅಂದ್ರೆ ನನಗೆ ಆವಷ್ಟು ನಿಶ್ಚಯ ಬಂತು ಭಗವಂತ ಬಿಟ್ಟರೆ ಅಂದಮೇಲೆ. ಇದುವರೆಗೂ ಮೌಂಟ್ ಆಫ್ ಸ್ವಾಮೀಜಿಯವರು ಹೇಳ್ದಂಗೆ ಮೌಂಟ್ ಆಫ್ 24 ವರ್ಷದಲ್ಲಿ ನಾನು ಸುಮಾರು 21 ವರ್ಷ ಬಾಬಾನ ವಿನ್ನ ಮಾಡ್ತಾ ಇದ್ದೀನಿ. ಯಾವುದೇ ಇದ್ರು ಆಫೀಸರ್ಸ್ ಇದ್ರು ಏನೇ ಇದ್ರು ನಾನು ರಜಾ ತಗೊಂಡು ನಿಲ್ಲಕ್ಕೆ ಹೋಗ್ತೀನಿ. ಅವ್ರಿಗೆ ಗೊತ್ತಾಗ್ಬಿಟ್ಟಿದ್ದು BWSS ಮೇಲೆ ನವೆಂಬರ್ ತಿಂಗಳು ಮೌಂಟ್ ಆಫ್ ಹೋಗ್ತಾ ಇದ್ರು ಅಂತ ರಜಾ ಕೊಡೋದು. ಒಂದು ಎಕ್ಸಾಮ್ ಒಂದು AE ಆದಾಗಲೂ ನನಗೆ ಒಂದು ಟೈಮ್ ಟ್ರಾನ್ಸ್ಫರ್ ಆಗೋಗ್ಬಿಡ್ತು. ಟ್ರಾನ್ಸ್ಫರ್ ಆದಾಗ ನನಗೆ ನೀನು ಅಲ್ಲಿ ರಿಪೋರ್ಟ್ ಮಾಡ್ಕೋಬೇಕು, ರಜೆ ಕೊಡಲ್ಲ. ಹೊಸದಾಗಿ ತಮಗೂ ಗೊತ್ತಿರುತ್ತೆ, ಆ ರಜೆ ಕೊಡಲ್ಲ. ಫಸ್ಟ್ ಟ್ರಾನ್ಸ್ಫರ್ ಆದಾಗ ರಜೆ ಕೊಡಲ್ಲ. ನಾನು ಬಾಬುಗೆ ಅಪ್ಲಿಕೇಶನ್ ಹಾಕಿದೆ, ಬಾಬಾ ನನ್ನನ್ನು ಕರ್ಸ್ಕೋಬೇಕು ಅಂದರೆ ನೀನು ಏನಾದರೂ ಮಾಡಿ ಟ್ರಾನ್ಸ್ಫರ್ ವಾಪಸ್. ನಾನು ಇಷ್ಟೇ ಇರಲಿಲ್ಲ, ನನಗೆ ವಾಪಸ್ ಆಗಬೇಕು ಅಂತ. ವಿತಿನ್ 2 ಡೇಸಲ್ಲಿ ನನಗೆ ಟ್ರಾನ್ಸ್ಫರ್ ವಾಪಸ್ ತಗೊಂಡ್ರು. ಇಮ್ಮಿಡಿಯೇಟ್ ನಾನು ಮೊದಲಕ್ಕೆ ಸೇವಾದಾರಿಯಾಗಿ ಹೋದೆ. ನಾನು ಅವತ್ತು ಸೇವಾದಾರಿ ಹೋಗಿ ಫಸ್ಟು ಬಾಬಾ ನನಗೆ ಸೇವೆ ಕೊಟ್ಟರು, ಡೈಮಂಡ್ ಹಾಲ್ ಸೇವೆ ಕೂಡ ತುಂಬ ಖುಷಿಯಾಗಿತ್ತು. ಈ ಒಂದು ಹಂತವಾಗಿ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಪ್ರತಿನಿತ್ಯಲೂ ಆಗುತ್ತೆ. ಯಾವತ್ತು ನಮಗೆ ಈಗ ಒಂದು ರಿಟೈರ್ಡ್ ಆದವರು ಹೇಳ್ತಾ ಇರ್ತಾರೆ, ರಿಟೈರ್ಡ್ ಆದ್ಮೇಲೆ ಏನು ಪ್ಲ್ಯಾನ್ ಅಂತ ಎಲ್ಲರೂ ಕೇಳ್ತಾ ಇದ್ರು. ನಾನು ಹೇಳಿದೆ, ಇದುವರೆಗೂ ಎಲ್ಲ ಸಾವಿರಾರು ಜನಸಂಖ್ಯೆಯಲ್ಲಿ ನಾನು ಮಿಂಗಲ್ ಆಗ್ತಿದ್ದೆ. ಈಗ ನಾನು ಒಂಟಿಯಾಗಿರ್ಬೇಕು ಅವನ ಹತ್ರ ಅನ್ನೋದು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತೀನಿ. ಅಷ್ಟೇ ಹೇಳೋದು ನಾನು. ನೀವೇನು ಟೈಮ್ ಪಾಸ್ ಮಾಡ್ತೀರಾ ಅಂದರು. ನಾವು ಭಗವಂತ ನಾನು ಸ್ಪಿರಿಚುವಲ್ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ಎಷ್ಟೋ ಜನಕ್ಕೆ ಈ ಮಂತಲ್ಲಿ ಕೋರ್ಸ್ ಕೊಟ್ಟಂಗೆ ಆಗ್ಬಿಟ್ಟಿದೆ. ಎಲ್ಲಿಗೆ ಹೋಗ್ತೀರಾ, ಏನು ಮಾಡ್ತೀರಾ ಅಂದಾಗ ಪ್ರತಿಯೊಬ್ಬರಿಗೂ ನಾನೀಗ
ಬ್ರಹ್ಮಕುಮಾರಿಸ್ ಅಂದ್ರೆ ಈಶ್ವರನಿಗೆ ಓಂ ಶಾಂತಿ ಹೋಗ್ತೀವಿ ಅನ್ನೋದ ಎಷ್ಟೋ ಜನಗಳಿಗೆ ನಾನು ಕೋರ್ಸ್ ಕೊಟ್ಟಂಗೆ ಆಗ್ಬಿಟ್ಟಿದೆ. ಮೊದಲಿಗೆ ಈ ಜಾಸ್ತಿ ಕೊಟ್ಬಿಡ್ತೀನಿ, ಈಗ ಎಲ್ಲಿ ಹೋಗ್ತೀರಂತ. ಇಷ್ಟೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಅದ. ನನ್ಗೆ ಜಾಬಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು, ಇಲ್ಲೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಅಂದ್ರೆ ನಮ್ಮ ಪರಿವಾರ ಇಲ್ಲೇ ಹೋದ್ರು, ಮೌಂಟೇನ್ ಮೇಲೆ ಹೋದ್ರು, ಯಾವುದೇ ಬಟ್ಟಿ ಇದ್ರು ನನಗೆ ಇಷ್ಟ ಆಗೋದು ಒಂದೇ, ಬೆಳಿಗ್ಗೆಯಿಂದ ನಮ್ಮ ದಿನಚರಿ ಅಂದ್ರೆ ನಮ್ಮಿಬ್ಬರದು ಬೆಳಿಗ್ಗೆ 4 ಗಂಟೆ ಸ್ಟಾರ್ಟ್ ಆದ್ರೆ 10 ಗಂಟೆ, 4 ಗಂಟೆ ಅಮೃತ ವೇಳೆ ಆದ ತಕ್ಷಣ ಎಗೇನ್ ನಾವೆಲ್ಲ ಒಂದು ಸ್ವಲ್ಪ ರೆಸ್ಟ್ ತಗೊಂಡಾದ್ರೂ ವಾಕ್ ಹೋಗ್ತೀನಿ, ಕ್ಲಾಸ್ ಕೇಳ್ತೀನಿ, ಮತ್ತೆ ಆಫೀಸ್ಗೆ ಹೋಗೋದು, ಆಫೀಸಿಂದ ಬರೋದು, ಮತ್ತೆ ಡೈಲಿ ಸಂಜೆ 6:30 ಇಂದ 7:30 ಏನು ಬರುತ್ತೋ BMTV ಅಥವಾ ಇದು ಡೆಲ್ಲಿಯಿಂದ ಓವರ್ಸಿಯಿಂದ ಒಂದು ಬೈಕ್ ಬರ್ತಾ ಇರುತ್ತೆ. ಆ ಒಂದು 1 ಅವರ್ನ ಪ್ರತಿದಿನ ನಾವು ತಪ್ಪಿಸೋದಿಲ್ಲ. 6:30 ಇಂದ 7:30 ಸಂಜೆನೂ ಅಷ್ಟೇ. ಬೆಳಿಗ್ಗೆ ಏನು ಮಾಡ್ತಾರೆ ಅದೇನೇ ನಾವು ಫಾಲೋ ಮಾಡ್ಕೊಂಡು ಈ ಜೀವನವನ್ನು, ಅದರಲ್ಲೂ ನಮಗೆ ಒಬ್ಬ ಮಗಳು ಇದ್ದಾಳೆ, ಅವಳು ಚೆನ್ನಾಗಿ ಓದ್ಬಿಟ್ಟು ಈಗ ಆಸ್ಟ್ರೇಲಿಯಾದಲ್ಲಿ MS ಮಾಡ್ತಾ ಇದ್ದಾಳೆ. ಎಲ್ಲ ಬಾಬನ ಇಚ್ಛೆ, ನಾನು ಯಾವುದನ್ನು ಅವಳಿಗೇನು ಫೋರ್ಸ್ ಮಾಡಲಿಲ್ಲ, ಅವಳೇ ಎಲ್ಲ ಸಂಕಲ್ಪ ಅವಳೇ ಮಾಡಿಕೊಂಡು ಅವಳೇ ಹೋಗಿರೋದು. ನಂದು ಏನು ಅಂದರೆ ಒಂದು ಧನ ಸಹಾಯ ಬಿಟ್ಟರೆ ಇನ್ನೇನು ಇಲ್ಲ ಅವಳಿಗೆ ಕೊಡ್ತಿರೋದು. ಅವಳು ಬಾಬನ ಮಗನೇ, ಚಿಕ್ಕ ವಯಸ್ಸಿಂದಲೂ ಬಾಬನ ಮಗ ಬಂದು ಆಗಿದ್ದಾಳೆ. ಈಗಲೂ ಆಸ್ಟ್ರೇಲಿಯಾದಲ್ಲಿ ಅಲ್ಲಿ ಹೋದ್ರು ವಾರಕ್ಕೆ ತಿಂಗಳಿಗೆ ಒಂದ್ಸರಿನಾದ್ರೂ ಆಶ್ರಮಕ್ಕೆ ಹೋಗಿ ವಿಸಿಟ್ ಕೊಟ್ಟೆ ಬರ್ತಾಳೆ ಅವಳು. ಅಲ್ಲೂ ಬಾಬನ ಪ್ರೀತಿ ಇದೆ. ಇಷ್ಟೆಲ್ಲ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಓಂ ಶಾಂತಿ. ಓಂ ಶಾಂತಿ ಅಣ್ಣವರು.